ಸೆಕೆಂಡ್ ಕೊಡಿ ಸಾಹೇಬ್ರು, ಸೆಕೆಂಡ್ ಕೊಡಿ ಎಲ್ರಿಗೂ ಒಂದು. ನಮಸ್ಕಾರ ಸರ್. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಗಳ ವಿಭಾಗದಿಂದ ಮಹತ್ವದ ಸಭೆ ನಡೆದಿದೆ ಸರ್. ಏನ್ ಮುಖ್ಯವಾದ ವಿಷಯ, ಏನ್ ಚರ್ಚೆ ಮಾಡಿದ್ರೆ ಹೇಳಿ ಸರ್. ಸರ್ ನಮಸ್ಕಾರ, ನಾನು ಮೈಸೂರಿನ ಬೀದಿ ಬದಿ ವ್ಯಾಪಾರ ವಿಭಾಗದ ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದಿಕ್ ಮಾತಾಡ್ತಾ ಇರೋದು. ನಮ್ಮ ಅಧ್ಯಕ್ಷರಾದ ಎಂ ರಸೂಲ್ ಅವರ ನೇತೃತ್ವದಲ್ಲಿ ನಾವು ಇವತ್ತು ಬೆಂಗಳೂರು ಮೀಟಿಂಗ್ ಬಂದಿದ್ದೀವಿ ಸರ್. ಇದ್ರ ಮೊದಲನೇ ಸಲ ನಾವು ಮೀಟಿಂಗ್ ಬಂದಿರ್ತೀವಿ. ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ತಿಳುವಳಿಕೆ ಹೇಳಿದ್ದಾರೆ ಸರ್. ನಮ್ಮ ಆಕ್ಟ್ ಯಾವಾಗ ಶುರು ಆಯ್ತು, ನಾವ್ ಯಾವ ತರ ಬಂತು, ಮನಮೋಹನ್ ಸಿಂಗ್ ಇಂದ ಅದು ನಮ್ಮ ಬೀದಿ ಬದಿ ವ್ಯಾಪಾರಕ್ಕೆ ಏನು ಸೌಲಭ್ಯಗಳಿದೆ ಮತ್ತೆ ಏನೇನಿದೆ ಇದರಲ್ಲಿ ಜನರಿಗೆ ಎಲ್ಲಿ ತರಿಸಬಹುದು ಅಂತ ನಮಗೆ ಒಳ್ಳೆ ಮಾಹಿತಿ ಸಿಕ್ಕಿದೆ ಸರ್. ಸರ್ ಈಗ ಬೀದಿ ಬದಿ ವ್ಯಾಪಾರಿಗಳು ಅಷ್ಟೊಂದು ಎಜುಕೇಟೆಡ್ ಇದ್ದಾರೆ ಸರ್, ಬಹಳಷ್ಟು ಅನ್ಎಜುಕೇಟೆಡ್ ಇರ್ತಾರೆ. ಒಂದು 5ನೇ ಕ್ಲಾಸ್ 6ನೇ ಕ್ಲಾಸ್ ಅಪ್ಪ ಬಂದ್ರೆ ಒಂದು 10ನೇ ಕ್ಲಾಸ್ ಪಾಸ್ ಆಗಿರ್ಬೋದು ಅನ್ಸುತ್ತೆ ಸರ್. ಊರಿಗೆ ಇವರು ಬೀದಿ ಬದಿ ವ್ಯಾಪಾರಗಳ ವಿಭಾಗದಿಂದ ಬಹಳಷ್ಟು ಸವಲತ್ತುಗಳು ಮತ್ತೆ ಲೋನ್ಗಳು ಇರುತ್ತೆ. ಆ ವಿಷಯಗಳು ಹೆಂಗ ತಗುತ್ತೆ ಸರ್ ಅವ್ರಿಗೆ? ಸರ್ ಈಗ ನಾವು ಉಪಾಧ್ಯಕ್ಷ ಆಗಿದ್ದೀನಿ, ನಮ್ಮದು ಬ್ಲಾಕ್ ಅಧ್ಯಕ್ಷರಾಗಿರ್ತಾರೆ ಮತ್ತೆ ವಾರ್ಡ್ ಅಧ್ಯಕ್ಷ ಇರ್ತಾರೆ. ಅವ್ರ ಮುಖಾಂತರ ಅಲ್ಲಿ ಕೆಳಗಡೆವರೆಗೂ ನಾವು ತಲುಪಿಸಿದ್ವಿ ಸರ್ ಅವ್ರಿಗೆ. ಸರ್ ಏನೆಲ್ಲ ಫೆಸಿಲಿಟೀಸ್ ಇದೆ ಸರ್ ನಿಮ್ಮ ವಿಭಾಗದಿಂದ? ನಮ್ದು ಲೈಸೆನ್ಸ್ ಮಾಡ್ತೀವಿ, ID ಕಾರ್ಡ್ ಮಾಡ್ತೀವಿ, ಅದ್ರ ಮತ್ತೆ ಸರ್ಕಾರದ ಏನು ಲೋನ್ ಬರ್ತದೆ ಮತ್ತೆ ಅವ್ರಿಗೆ ಏನೇನು ಫೆಸಿಲಿಟಿ ಬರ್ತಾ ಇಲ್ಲ ನಾವು ಅದೆಲ್ಲ ತಲುಪಿಸ್ತೀವಿ ಸರ್. ಈಗ ಬೀದಿ ಬದಿ ವ್ಯಾಪಾರಗಳಲ್ಲಿ ಹಣ್ಣಿನ ವ್ಯಾಪಾರ ಇರ್ಬೋದು, ಹೂವಿನ ವ್ಯಾಪಾರ ಇರ್ಬೋದು, ಒಂದು ತಳ್ಳೋ ಗಾಡಿ ಇರ್ಬೋದು, ಅವ್ರಿಗೆ ಒಂದು ಆಟೋ ಕೊಡ್ತಾರೆ, ಮತ್ತೆ ವ್ಯಾನ್ಗಳು ಏನೇನೋ ಫೆಸಿಲಿಟೀಸ್ ಇದೆ ಮಾತ್ರ. ಒಂದು ಅದು ತಗೋಬೇಕು ಅಂದ್ರೆ ಏನೆಲ್ಲ ಪ್ರೊಸೀಜರ್ಸ್ ಇದೆ ಸರ್? ಅದ್ರದ್ದು ಅದೇ ಫಸ್ಟ್ ಆಫ್ ಆಲ್ ಅವ್ರದ್ದು ಡಾಕ್ಯುಮೆಂಟ್ಸ್ ಬೇಕು. ಮತ್ತೆ ನಮ್ಮ ಮೈಸೂರಲ್ಲಿ ಜಿಲ್ಲಾ ಸಂಬಂಧಪಟ್ಟ MLA ಗಳ ಹತ್ರ ಹೋಗಿ ನಮ್ಮ ಲೆಟರ್ ಅಲ್ಲಿ ಬರ್ದಿ ಈ ತರ ನಮ್ಮ ಬೀದಿ ವ್ಯಾಪಾರ ಸವಲತ್ತು ಮಾಡ್ಬೇಕು ನಾವು ಸರ್ಕಾರಕ್ಕೆ ನಾವು ಲೆಟರ್ ಬರ್ದಿ ಅದರಿಂದ ಕೊಡಿಸ್ತೀವಿ ಸರ್. ಆ ವಿಷಯ ಅವ್ರಿಗೆ ಯಾವ ರೀತಿ ನೀವು ಮುಟ್ಟಿಸೋದೇ ಅಂದ್ರೆ ಅವರೇ ಬರ್ಬೇಕಿಲ್ಲ? ಇಲ್ಲ ನಾವೇ ಮುಟ್ಟಿಸ್ತಾರೆ, ಯಾಕಂದ್ರೆ ನಮ್ಮ ಟೀಮ್ ಒಂದು ಮಾಡಿದ್ದಾರೆ, ನಮ್ಮ ಮುಖಾಂತರ ನಾವು ಮುಟ್ಟಿಸ್ತೀವಿ ಸರ್. ಸರ್ ಈಗ ನೀವು ಮೋಸ್ಟ್ ಆಫ್ ನೀವು ಆಲ್ಮೋಸ್ಟ್ ಅದು ಕಾಂಗ್ರೆಸ್ ಇಂದ ಸುಮಾರು ವರ್ಷಗಳಿಂದ ಹೌದು ಸರ್ ಒಂದು ರಾಜಕಾರಣದಲ್ಲಿ. ಸರ್ ಈಗ ಏನೋ ಒಂದು 5 ಗ್ಯಾರಂಟಿ ಸಕ್ಸಸ್ ಮಾಡಿದ್ದಾರೆ. ಯಾವುದೇ ಒಂದು ಜಾತಿ ಮತ ಭೇದ ಭಾವ ಇಲ್ದಿರ, ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಇದ್ದೀರಾ, ಬಡವರಿಗೋಸ್ಕರ 96,000 ಕೋಟಿ ಮೀಸಲಿಟ್ಟಿದ್ದಾರೆ. ಅಷ್ಟು 96,000 ಕೋಟಿ ಬಡವರೇ ಯೂಸ್ ಮಾಡ್ಕೊತಾ ಇದಾರೆ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನನ್ಸುತ್ತೆ ಸರ್? ತುಂಬಾ ಒಳ್ಳೇದು ಸರ್. ಮುಂಚೆ ಯಾವ ಸರ್ಕಾರ ಈ ತರ ಮಾಡಿಲ್ಲ ಸರ್. ನೀವು ನೋಡಿದಾಗ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತೆ DK CM ಡೆಪ್ಟಿ CM ನಮ್ಮ ಕರ್ನಾಟಕ ಸರ್ಕಾರ ತುಂಬಾ ಜನರಿಗೆ ಸೌಲಭ್ಯಗಳು ಮಾಡ್ಕೊತಾರೆ ಸರ್. ಯಾವುದೇ ಒಂದು ಪಕ್ಷದ ಬಗ್ಗೆ ನಾವು ಒಂದು ನೆಗೆಟಿವ್ ಆಗಿ ಮಾತಾಡೋದು ಮತ್ತೆ ತುಚ್ಛವಾಗಿ ಮಾತಾಡೋದು ಏನ್ ಮಾಡ್ತಾರ, ಇಷ್ಟೆಲ್ಲ ಕಾಂಗ್ರೆಸ್ ಪಕ್ಷದವರು ಅಭಿವೃದ್ಧಿ ಮಾಡ್ತಾ ಇದ್ರು, ಬಹಳಷ್ಟು ನೆಗೆಟಿವ್ ಕಾಮೆಂಟ್ಸ್ ಕೊಡ್ತಾರೆ ಸರ್. ಅದು ನಮ್ಮ ಸೀನಿಯರ್ ಲೀಡರ್ಗಳು ಹೇಳ್ತೀವಿ ಸರ್, ನಾವು ಅಷ್ಟು ಅಲ್ಲಿವರೆಗೆ ಹೇಳೋದು. ಮತ್ತೆ ಯಂಗ್ಸ್ಟರ್ಸ್ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅವರು ರಾಜಕಾರಣಕ್ಕೆ ಬರೋ ತರ ಏನಾದ್ರು ಒಂದು ಸಲಹೆ ಸೂಚನೆಗಳು ಕೊಡ್ತೀರಾ? ಯಂಗ್ಸ್ಟರ್ಗೆ ಒಂದೇ ಹೇಳೋದು, ಬಂದ್ರೆ ನಾವು ಏನಂದ್ರೆ ನಮ್ಮಿಂದ ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೇಕು. ಜನರಿಗೆ ನಮ್ಮ ಏನ್ ಸವಲತ್ತುಗಳಿಗೆ ಸರ್ಕಾರದ ಸವಲತ್ತುಗಳು ಸಿಗುತ್ತೆ ಎಲ್ಲ ತಲುಪಿಸ್ಬೇಕು. ಅವಾಗ ಅವ್ರು ಗೊತ್ತಾಗ, ಕೆಲವರಿಗೆ ಸರ್ಕಾರ ಸವಲತ್ತುಗಳು ಗೊತ್ತಲ್ಲ, ಅದಕ್ಕೆ ನಾವು ಡೈರೆಕ್ಟ್ ಅವ್ರು ನಮ್ಮ ಮೇಲೆ ಬೆಳೆಯುತ್ತಾರೆ, ಇವ್ ಇದ್ ಮಾಡಿಲ್ಲ ಅದ್ ಮಾಡಿಲ್ಲ ಅಂತ. ಯಾಕಂದ್ರೆ ಅವ್ರ ತಿಳುವಳಿಕೆ ಇರಲ್ಲ, ಆ ತಿಳುವಳಿಕೆ ನಾವು ಕೊಡ್ಬೇಕು. ನಾವು ರೆಪ್ರೆಸೆಂಟೇಟಿವ್ ಆಗಿ ಅವ್ರಿಗೆ ಕೆಲಸ ಮಾಡ್ಬೇಕು. ಇವತ್ತಿನ ಮಹತ್ವದ ಸಭೆ ಅದೇ ಸರ್. ನಾವು ಮೈಸೂರು ಬೀದಿ ವ್ಯಾಪಾರದಿಂದ ನಮ್ಮ ಅಧ್ಯಕ್ಷರಾದ ಎಂ ರಸೂಲ್ ಅವ್ರು ತುಂಬಾ ಒಳ್ಳೆ ಕೆಲಸ ಮಾಡಿದ್ರು. ಅವ್ರ ನೇತೃತ್ವದಲ್ಲಿ ಒಂದು ಮೈಸೂರು ಫಸ್ಟ್ ಮೀಟಿಂಗ್ ಬಂದಿದ್ದೀವಿ ಸರ್. ಸರ್, ನಿಮ್ಮ ಹೆಸರು? ಮೊಹಮ್ಮದ್ ಸಿದ್ದಿಕ್, ಉಪಾಧ್ಯಕ್ಷ, ಮೈಸೂರು.